ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದರೆ ನೀವು ತಿಂಗಳಿಗೆ 50,000ದಿಂದ 10 ಲಕ್ಷವರೆಗೂ ಹೇಗೆ ದುಡಿಬೇಕು ಅಂತ ನಾನು ಹೇಳ್ಕೊಡ್ತೀನಿ, ನಾನು ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ಬರೋಕ್ಕಿಂತ ಮುಂಚೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಯಿತು. ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಒಂದು ವಿಡಿಯೋಯಿಂದ. ಇಡೀ ಏಷ್ಯಾದಲ್ಲಿ ದ ಫಸ್ಟ್ ಅಕಾಡೆಮಿ, ಏಷ್ಯಾಸ್ ಫಸ್ಟ್ ವೆಜ್ ಕಲಿನರಿ ಅಕಾಡೆಮಿ, ಡಿಫ್ರೆಂಟ್ ಸಬ್ಜೆಕ್ಟಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಈ ಥರ ಸಾಕಷ್ಟು ಡಿಫ್ರೆಂಟ್ ಸಬ್ಜೆಕ್ಟಲ್ಲಿ ಹೇಳ್ಕೊಡುವ ಒಂದೇ ಒಂದು ಅಕಾಡೆಮಿ, ದಟ್ ಈಸ್ ವರ್ಷನೀಸ್ ಕಿಚನ್. ಯಾರೆಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು, ನಿಮ್ಮ ಗಂಡನ ದುಡ್ಡು ಕೇಳಬಾರ್ದು, ನೀವೇ ನಿಮ್ಗೇನು ಬೇಕೋ ತೊಗೊಂಡು ಇರಬೇಕು ಅಂದರೆ ನಮ್ಮ ಹತ್ರ ಬರಬೇಕು. ಹಾಯ್, ನಾನು ವರ್ಷನೀಸ್ ಕಿಚನಿಂದ. ವಿ ಆರ್ ರನ್ನಿಂಗ್ ದಿಸ್ ಅಕಾಡೆಮಿ ಪಾಸ್ಟ್ 17 years ಆ್ಯಂಡ್ ವಿ ಆರ್ ಟ್ರೈನ್ ಮೋರ್ ದೆನ್ 5 lakh ಸ್ಟೂಡೆಂಟ್ಸ್ನ ನಾವು ಟ್ರೈನ್ ಮಾಡಿದ್ದೀವಿ. ನಮ್ಮ ಸ್ಟೂಡೆಂಟ್ಸು ಸಾಕಷ್ಟು ಜನ ಪ್ಯಾನ್ ಇಂಡಿಯಾ, ಔಟ್ ಆಫ್ ಕಂಟ್ರಿ, ದುಬೈ, ಅಮೇರಿಕಾ, ಸಾಕಷ್ಟು ಕಡೆ ನಮ್ಮ ಸ್ಟೂಡೆಂಟ್ಸು ಕೆಲಸ ಮಾಡ್ತಿದ್ದಾರೆ. ನಾಟ್ ಓನ್ಲಿ ಮೆನ್, ಆಲ್ಸೋ ವುಮೆನ್ನು ಇದ್ದಾರೆ, ಮೆನ್ನು ಇದ್ದಾರೆ. ಅಡುಗೆ ಅನ್ನೋದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕಲಿಬೋದು. ಸೊ ನಿಮ್ಮ ಲೈಫನ್ನು ಚೇಂಜ್ ಮಾಡೋದು ಒಂದು ಅಡುಗೆ, ಒಂದು ಫುಡ್ ಇಂಡಸ್ಟ್ರಿ. ಫುಡ್ಡಿಂದ ನೀವು ನಿಮ್ಮ ಹೆಲ್ತ್ ಚೆನ್ನಾಗೂ ಮಾಡ್ಕೋಬೋದು, ಹಾಳು ಮಾಡ್ಕೋಬೋದು. ಅದೇ ಫುಡ್ಡಿಂದ ನಾವು ದುಡ್ಡು ಮಾಡ್ಬೋದು. ಸೊ ಹಾಗೆ ಪೀಪಲ್ ಹೆಲ್ತ್ ಹಾಳು ಮಾಡ್ಬೋದು. ಒಳ್ಳೆ ಫುಡ್ಡು ಕೊಟ್ಟು ಒಳ್ಳೆ ದುಡ್ಡು ಮಾಡಿ, ಫುಡ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಹೇಳ್ತಿರೋದು, ಒಳ್ಳೆ ದುಡ್ಡು ಮಾಡಿ ಪೀಪಲ್ ಹೆಲ್ತ್ ಚೆನ್ನಾಗಿ ಮಾಡಿ, ಪ್ರಿಸರ್ವೇಟಿವ್ಸ್ ಇಲ್ದಿರ ನಾವು ಹೇಳ್ಕೊಡ್ತೀವಿ. ಯಾರಿಗಾದ್ರೂ ಬರಲ್ಲ ಮೇಡಮ್, ನಾವು ಹೀಗೆ ಮಾಡ್ತಿದ್ದೀವಿ ಅಂದರೆ ಬನ್ನಿ, ನಾವಿದ್ದೀವಿ, ನಾವು ಹೇಳ್ಕೊಡ್ತೀವಿ. ವಿತೌಟ್ ಕಲರ್, ಎಸೆನ್ಸ್, ಅಜಿನೋಮೋಟೋ ಅಥವಾ ಟೇಸ್ಟಿಂಗ್ ಸಾಲ್ಟು ಏನು ಹೇಳ್ತಿದ್ರು ಅದು ಇಲ್ದಿರೇ ಒಳ್ಳೆ ಟೇಸ್ಟಿಯಾಗಿರೋ ಫುಡ್ಡು, ಹೆಲ್ತಿಯಾಗಿರೋ ಫುಡ್ಡು, ಕಮರ್ಷಿಯಲ್ ಟೇಸ್ಟಲ್ಲೇ ಹೇಳ್ಕೊಡ್ತೀವಿ. ಮೇಡಮ್, ಈಗ ನಿಮ್ಮದು ಇನ್ಸ್ಟಿಟ್ಯೂಷನಲ್ಲಿ ಯಾವೆಲ್ಲ ಕ್ಯಾಟಗರೀಸ್ ಜನ ಬರ್ಬೋದು ಮತ್ತು ಅವರಿಗೆ ಸರ್ಟಿಫಿಕೇಟ್ಸ್ ಕೋರ್ಸ್ ಅಂತ ಹೇಳಿದ್ವಿ, ಯಾವ್ಯಾವ ಥರ ಕೋರ್ಸ್ ಇರುತ್ತೆ ಸರ್? ಎಲ್ಲ ಕ್ಯಾಟಗರಿ ಬರ್ಬೋದು, ಮೇಲು ಫೀಮೇಲು 2 ಕ್ಯಾಟಗರಿ ಯಾರು ಬೇಕಾದರೂ ಬರ್ಬೋದು. ಆ್ಯಂಡ್ ಎಲ್ಲ ರೀತಿ ಫುಡ್ ಇದೆ ನಿಮಗೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಬೇಕಿಂಗ್, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್, ಮಾಕ್ಟೇಲ್, ಕಾಕ್ಟೇಲ್, ಟೇಬಲ್ ಮ್ಯಾನರ್ಸ್, ವೆಜಿಟಬಲ್ ಕಾರ್ವಿಂಗ್, ಫುಡ್ ಫೋಟೋಗ್ರಫಿ, ಫುಡ್ ಪ್ರೆಸೆಂಟೇಷನ್, ಕೊರಿಯನ್ ಫುಡ್, ಮಿಲೆಟ್ ಫುಡ್, ಥೈ ಫುಡ್, ಜಿಮ್ ಫುಡ್. ಇದರಲ್ಲಿ ನಿಮಗೆ ಹಾಬಿ ಕೋರ್ಸಸ್ ಬೇಕಾ? ಎಸ್, ನಮ್ಮ ಹತ್ರ ಇದೆ. ಇಲ್ಲ ಮೇಡಮ್ ರೆಸ್ಟೋರೆಂಟ್ಗೆ ಇದೆ. ಇಲ್ಲ ಮೇಡಮ್ ಕ್ಲೌಡ್ ಕಿಚನ್ಗೆ ಇದೆ. ಇಲ್ಲ ಮೇಡಮ್ ನನಗೆ ರೆಸ್ಟೋರೆಂಟ್ ಸೆಟಪ್ ಮಾಡಿಕೊಡ್ಬೇಕು, ಎಸ್ ಸೆಟಪ್ಪು ಇದೆ. ಇಲ್ಲ ಮೇಡಮ್ ನಮಗೆ ಮ್ಯಾನ್ ಪವರ್ ಬೇಕು, ಎಸ್ ಮ್ಯಾನ್ ಪವರ್ ಕೂಡ ಕೊಡ್ತೀವಿ. ನಿಮ್ಗೆ ಏನೇ ಬೇಕು ಫುಡ್ ಇಂಡಸ್ಟ್ರಿಯಲ್ಲೂ ಎಲ್ಲ ರೀತಿಯ ಸೊಲ್ಯೂಷನ್ಸ್ ನಾವು ಮಾಡಿಕೊಡ್ತೀವಿ. ಈಗ ಬೆಂಗಳೂರು ಆದರೆ ಓಕೆ, ಈ ವಿಡಿಯೋ ಔಟ್ ಆಫ್ ಬೇರೆ ಕಂಟ್ರಿ ಇದನ್ನಪ್ಪ ಸ್ಟೇಟ್ ನೋಡ್ಬೋದು, ಬೇರೆ ತಾಲೂಕು, ಜಿಲ್ಲೆ ನೋಡ್ಬೋದು, ಅವರೆಲ್ಲ ಏನು ಮಾಡಬೇಕು? ಸೊ ಅವರು ಕೂಡ ನಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಫೋನಲ್ಲಿ ಮಾತಾಡ್ಬೋದು, ಡೈರೆಕ್ಟಾಗಿ ಬಂದು ಮಾತಾಡ್ಬೋದು, ಅಕಾಡೆಮಿನ ಒಂದ್ಸರಿ ವಿಸಿಟ್ ಮಾಡಿ ಮಾತಾಡ್ಬೋದು. ಕೋರ್ಸಸ್ ಎಲ್ಲ ರೀತಿ ಹೇಳ್ಕೊಡ್ತೀವಿ. ಬಟ್ ಬಿಸ್ನೆಸ್ ಕೋರ್ಸಸ್ ಅಂತ ಹೇಳಿದಾಗ ಆನ್ಲೈನ್ ಕೋರ್ಸಸ್ ನಾನು ಹೇಳ್ಕೊಡಲ್ಲ. ಬಿಕಾಸ್ ಆನ್ಲೈನ್ ಕೋರ್ಸಸ್ಸು ನಾವು ಚಾರ್ಜ್ ಮಾಡಿದಾಗ ಸೊ ಅವ್ರ ಕೈಯಿಂದ ಮಾಡಿ, ಸ್ಮೆಲ್ ನೋಡಿ, ಟೇಸ್ಟ್ ನೋಡಿ, ಟೆಕ್ಸ್ಚರ್ ಫೀಲ್ ಮಾಡಿದ್ರೇ ಅವ್ರಿಗೆ ರೆಸಿಪಿ ಬರೋದು. ನೀವು ಅಷ್ಟು ಲಕ್ಷ ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ನೀವು ಟೈಮ್ ಮಾಡಿಕೊಂಡು ನಮ್ಮ ಹತ್ರ ಬಂದು ಕಲೀರಿ. ಆನ್ಲೈನಲ್ಲಿ ನಿಮ್ಮ ಬಿಸ್ನೆಸ್ಸಿಗೆ ಖಂಡಿತ ಯೂಸ್ ಆಗಲ್ಲ, 100% ಲಾಸ್ ಆಗುತ್ತೆ. ಈಗ ಆಯ್ತು ಮೇಡಮ್, ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಬಂದು ಕಲಿತು ದುಡಿಮೆ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್? ಸಾಕಷ್ಟು ಜನ ಇದ್ದಾರೆ ಸರ್. ಆಲ್ರೆಡಿ ಕ್ಲೌಡ್ ಕಿಚನ್ ರನ್ ಮಾಡ್ತಾರೋ ಹೆಣ್ಮಕ್ಳಿದ್ದಾರೆ, ಆರ್ಡರ್ಸ್ ತೊಗೊತಾರೋ ಹೆಣ್ಮಕ್ಳಿದ್ದಾರೆ, ರೆಸ್ಟೋರೆಂಟ್ಸ್ ಓಪನ್ ಮಾಡಿ ರೆಸ್ಟೋರೆಂಟ್ ರನ್ ಮಾಡ್ತಿರೋರು ಇದ್ದಾರೆ. ಸಾಕಷ್ಟು ಜನ ಸ್ಟೂಡೆಂಟ್ಸು ಜಾಬ್ 100% ಜಾಬ್ ಪ್ಲೇಸ್ಮೆಂಟ್ ಅಂತಲೂ ಹೇಳಿದ್ದೀವಿ. ಸೊ ಜಾಬ್ ಪ್ಲೇಸ್ಮೆಂಟು ಕೊಡಿಸಿದ್ದೀವಿ, ಜಾಬ್ ಮಾಡ್ತಿರೋರು ಇದ್ದಾರೆ. ಈಗ ಎಷ್ಟು ಅರ್ನ್ ಮಾಡ್ಬೋದು ಅಂದಾಜು ಸರ್? ಇವಾಗ ಕ್ಲೌಡ್ ಕಿಚನ್ ಕಾನ್ಸೆಪ್ಟ್ ಬಂದರೆ ನೀವು 10,000ದಿಂದ 10 ಲಕ್ಷವರೆಗೂ ದುಡಿಬೋದು. ನೀವು ಯಾವ ರೇಂಜಲ್ಲಿ ನಿಮ್ಮ ಸೆಟಪ್ಪು, ನೀವು ಯಾವ ರೇಂಜಲ್ಲಿ ಐಟಮ್ಸ್ ಇಡ್ತೀರೋ ಅದ್ರ ಮೇಲೆ ಡಿಪೆಂಡು. 4 ಐಟಮ್ ಇಟ್ಟರೆ ಒಂಥರ ಬಿಸ್ನೆಸ್ ಆಗುತ್ತೆ, 40 ಐಟಮ್ ಇಟ್ಟರೆ ಒಂಥರ ಬಿಸ್ನೆಸ್ ಆಗುತ್ತೆ. ಸೊ ನೀವು ಏನು ಐಟಮನ್ನು ಇಟ್ಟಿದ್ದೀರಾ, ಹೇಗೆ ರನ್ ಮಾಡ್ತಿದ್ದೀರಾ, ನಿಮ್ಮನ್ನು ನೀವು ಹೇಗೆ ತೋರಿಸ್ತಿದ್ದೀರಾ ಎಲ್ಲರಿಗೂ, ವಿತ್ ಪ್ರಿಸರ್ವೇಟಿವ್ಸಾ, ವಿತೌಟ್ ಪ್ರಿಸರ್ವೇಟಿವ್ಸಾ, ಕ್ವಾಲಿಟಿ ರಿಲೇಟೆಡಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ 100% ಸರ್ವೆ ಆಗ್ಬೋದು. 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ. ಸೊ ನೀವು ಎದಿ ರೆಸ್ಟೋರೆಂಟ್ ನೋಡಿ 2 ಇಡ್ಲಿ ಮೇಲೆ ತಿನ್ನೋಕ್ಕಾಗಲ್ಲ. ಮನೆ ನೀವು ಜಾಸ್ತಿ ತಿನ್ನಬೇಕು ಕಸ್ಟಮರು ಅಂದರೆ ಫಸ್ಟು ಪ್ರಿಸರ್ವೇಟಿವ್ ಸ್ಟಾಪ್ ಮಾಡಿಬಿಡಿ. ಸೊ ಅವ್ರೇನು ಮಾಡ್ತಾರೆ, ಮನೇಲಿ ತಿಂದಿರೋ ಥರ 2 ಇಡ್ಲಿ ಸಮಾಧಾನ ಆಗಲ್ಲ, 6 ಇಡ್ಲಿ ತಿಂತಾರೆ. ಅಲ್ಲದೆ 4 ಪಟ್ಟು ಬಿಸ್ನೆಸ್ ಆಯ್ತಲ್ವಾ? 1 ಪ್ಲೇಟ್ 80 ರೂಪಾಯಿ ಇಡೋಕ್ಕಿಂತ 1 ಪ್ಲೇಟ್ 30 ರೂಪಾಯಿ ಇಟ್ಬಿಟ್ಟು 3 ಪ್ಲೇಟ್ ಹೋದ್ರೆ ಒಳ್ಳೇದಲ್ವಾ? ಆಯ್ತು. ಈಗ ಏನು ಗೊತ್ತಿರಲ್ಲ, ಒಬ್ರು ಬ್ಲಾಂಕ್ ಬರ್ತಾರೆ, 2 ತಿಂಗಳಿಗೆ ಒಬ್ರು ರೆಸ್ಟೋರೆಂಟ್ ಓನರ್ ಮಾಡ್ಬೋದು? 100% ಮಾಡ್ಬೋದು. ಬ್ಲ್ಯಾಂಕ್ ಬಂದರೆ ನಮಗೆ ಜಸ್ಟ್ ಸೌತ್ ಇಂಡಿಯನ್ ಪ್ರೊಫೆಷನಲ್ ಕೋರ್ಸ್ ಅಂತಿದೆ. 1 ತಿಂಗಳಿಂದ 1.5 ತಿಂಗಳಲ್ಲಿ ನಾವು ಹೇಳ್ಕೊಡ್ತೀವಿ. ಎಲ್ಲ ಅವ್ರ ಕೈಯಲ್ಲೇ ಕಂಪ್ಲೀಟಾಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಕಟ್ ಮಾಡೋದ್ರಿಂದ, ಕೊತ್ತಂಬರಿ ಬಿಡಿಸೋದ್ರಿಂದ ಹಿಡಿದು ಅವ್ರ ಕೈಯಲ್ಲೇ ಖುದ್ದಾಗಿ ಮಾಡಿಸ್ತೀವಿ. 1.5 ತಿಂಗಳಲ್ಲಿ ಕೋರ್ಸೇ ಕಂಪ್ಲೀಟ್ ಆಗುತ್ತೆ. ಅವ್ರು ಆರಾಮಾಗಿ ಅವ್ರದ್ದೇ ಒಂದು ರೆಸ್ಟೋರೆಂಟ್ನ ಓಪನ್ ಮಾಡ್ಕೋಬೋದು. ಇಲ್ಲ ಮೇಡಮ್ ಅಂತ ಹೇಳಿದ್ರೆ
ಅವರೇ ಜಾಬ್ಗೆ ಬೇಕಾದರೂ ಜಾಬ್ ಕಳಿಸ್ಕೊಡ್ತೀವಿ. ಇಂಟರ್ನ್ಶಿಪ್ ಕಂಪಲ್ಸರಿ ಇರುತ್ತೆ. 6 months ಇಂಟರ್ನ್ಶಿಪ್ ವಿಲ್ ಬಿ ದ ಮ್ಯಾಂಡೇಟ್ರಿ ಫಾರ್ ದ ಸರ್ಟಿಫಿಕೇಷನ್ ಕೋರ್ಸಸ್ಸು. ಇಂಟರ್ನ್ಶಿಪ್ ಆದಮೇಲೆ ಅವ್ರು ಸರ್ಟಿಫಿಕೇಷನು ಬರುತ್ತೆ, ಅವರು ಜಾಬಿಗೆ ಕೂಡ ಹೋಗ್ಬೋದು. ಇದು ನೋಡಿ ಇಂಟ್ರೆಸ್ಟ್ ಪಡ್ತಾರಲ್ವಾ ತುಂಬ ಜನ ಈಗ ಕಿಚನ್ ಬಗ್ಗೆ ಕೋರ್ಸ್ ನಿಮ್ಮ ಹತ್ರನೇ ಯಾಕೆ ಬರ್ತಾರೆ ಜನ? ನಮ್ಮ ಹತ್ರನೇ ಏನಕ್ಕೆ ಬರಬೇಕಂದ್ರೆ ಐ ವಿಲ್ ಟೀಚ್ ವಿತೌಟ್ ಪ್ರಿಸರ್ವೇಟಿವ್ಸ್, ವಿತೌಟ್ ಕಲರ್, ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಏಷ್ಯಾಸ್ ಫಸ್ಟ್ ವೆಜ್ ಕಲಿನರಿ ಅಕಾಡೆಮಿ. ನಿಮಗೆ ಸಾಕಷ್ಟು ಕಡೆ ಅಕಾಡೆಮೀಸ್ ಇದೆ, ಓನ್ಲಿ ಬೇಕಿಂಗ್ ಇದೆ. ಫುಡ್ ಇಂಡಸ್ಟ್ರಿಯಲ್ಲಿ ನಿಮಗೆ ಬರೀ ಸೌತ್ ಇಂಡಿಯನು, ಬರೀ ನಾರ್ತ್ ಇಂಡಿಯನು, ಬರೀ ಇಟಾಲಿಯನು, ಮೆಕ್ಸಿಕನು, ಈ ಥರ ಡಿಫ್ರೆಂಟ್ ಸಬ್ಜೆಕ್ಟು ಒಂದೇ ಪ್ಲೇಸಲ್ಲಿರೋ ಅಕಾಡೆಮಿ ಎಂಟೈರ್ ಏಷ್ಯಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಇಷ್ಟು ವೆರೈಟಿ ಹೇಳ್ಕೊಡೋರು ಇಲ್ಲವೇ ಇಲ್ಲ. ಫುಡ್ಡು ಒಂದೇ ಅಲ್ಲ, ಅದಕ್ಕೆ ಹಿಂದೆ ಸೈನ್ಸ್ ಹೇಳ್ಕೊಡ್ತೀನಿ. ಏನು ಹಾಕಿದ್ರೆ ಏನಾಗುತ್ತೆ, ಹೇಗಾಗುತ್ತೆ, ಟೇಸ್ಟ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ವಿತೌಟ್ ಪ್ರಿಸರ್ವೇಟಿವ್ಸ್ ಹೆಂಗೆ ಮಾಡ್ಬೋದು, ಕ್ವಾಲಿಟಿ ಮೇಂಟೆನೆನ್ಸ್ ಏನು ಮಾಡ್ಬೋದು, ಯಾವ ರೀತಿ ವೆಜಿಟೇಬಲ್ಸ್ ಹಾಕ್ಬೋದು, ಯಾವ ರೀತಿ ಹಾಕಬಾರ್ದು, ಏನು ಮಾಡಬೇಕು ಅನ್ನೋದು ನಾನೊಬ್ಬಳೇ ಹೇಳ್ಕೊಡೋದು. ವಾಷನೀಸ್ ಕಿಚನ್ ಗೂಗಲಲ್ಲಿ ಹುಡಿದ್ರು ನಿಮಗೆ ಸಿಗುತ್ತೆ. ಬನಶಂಕರಿ 2nd ಸ್ಟೇಜ್, KR ರೋಡ್, ಉಮಾಮಹೇಶ್ವರಿ ದೇವಸ್ಥಾನದ ಹತ್ತಿರ. ಸಾಕಷ್ಟು ಅಥವಾ ಮತ್ತಷ್ಟು ಮಾಹಿತಿ ಬೇಕಾದರೆ ಕೆಳಗೆ ಬರೋ ಸ್ಕ್ರೋಲಿಂಗ್ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಡ್ರೆಸ್ ಲೊಕೇಶನ್ ಕಳಿಸ್ಕೊಡ್ತೀವಿ. ಈಸಿಯಾಗಿ ಗೂಗಲಲ್ಲಿ ವಾಷನೀಸ್ ಕಿಚನ್ ಅಂತ ಹೊಡೆದ್ರೆ ತುಂಬ ಈಸಿಯಾಗಿ ನಮ್ಮ ಲೊಕೇಶನ್ ನಿಮಗೆ ಸಿಗುತ್ತೆ.